ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇತ್ತೀಚೆಗೆ ಬಹಳಷ್ಟು ಜನ ಹೆಚ್ಚಿನ ಬಡ್ಡಿ ಆಶೆಗಾಗಿ ತಮ್ಮ ಹಣವನ್ನು ಮೋಸದ ಜಾಲದಲ್ಲಿ ಹಾಕಿ ಅತಿ ಆಸೆ ಗತಿಗೆಡಿಸಿತು ಎನ್ನುವಂತೆ ಬದುಕನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದು ಯಾವ ಕಾಲದಲ್ಲಿಯೂ ಕೂಡ ನಡೆಯುತ್ತಿರತಕ್ಕಂಥ ಘಟನೆ. ಒಂದೊಂದು ಘಟನೆಗಳು ಹೊರಗೆ ಬರುತ್ತವೆ, ಒಂದೊಂದು ಘಟನೆಗಳು ಎಷ್ಟೋ ಘಟನೆಗಳು ಹೊರಗೆ ಬಾರದೆ ಹಾಗೇ ಉಳಿಯುತ್ತವೆ. ಆದ್ದರಿಂದ ನಾವು ಯಾವುದೇ ರೀತಿಯಿಂದ ಮೋಸಕ್ಕೆ ಒಳಗಾಗಬಾರದು ಮತ್ತು ಇನ್ನೊಬ್ಬರಿಗೆ ಮೋಸ ಮಾಡಬಾರದು ಎನ್ನುವುದು ಒಂದು ಸನ್ಮಾರ್ಗದ ನಡೆ. ಈ ಸನ್ಮಾರ್ಗದ ನಡೆಯೊಳಗೆ ನಾವು ಬದುಕಿದಪ್ಪ ಅಂತಂದ್ರೆ ಸಾಧ್ಯದಷ್ಟು ನಾವು ದುಃಖವಿಲ್ಲದ ಜೀವನವನ್ನು ನಡೆಸ್ಬೋದು. ನಾವು ಏನೇ ಕಷ್ಟ ಬಂದತ್ತಪ್ಪ ಅಂತಂದ್ರೆ, ಏನೇ ಸುಖ ಬಂದತ್ತಂತಂದ್ರೆ ಅದು ನಮ್ಮ ಕೆಲಸದ ಒಂದು ಫಲವಾಗಿರ್ತದೆ, ನಮ್ಮ ವಿಚಾರವಂತಿಕೆಯ ಒಂದು ಫಲವಾಗಿರ್ತದೆ. ಆದ್ದರಿಂದ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳು ಸತ್ಯ ಶುದ್ಧ ಕಾಯಕವನ್ನು ಒಳಗೊಂಡಿದ್ದರೂ ಕೂಡ ನಾವು ಇನ್ನೂ ಅತಿ ಆಸೆಗಾಗಿ ಹೆಚ್ಚಿನ ಬಡ್ಡಿಗಾಗಿ ನಮ್ಮ ಹಣವನ್ನು ಬೇರೆ ಕಡೆ ತೊಡಗಿಸಿ ಆ ಹಣದಿಂದ ಸಾಕಷ್ಟು ಹಣ ಗಳಿಸ್ತೀವಿ ಅನ್ನುವಂಥ ಒಂದು ದುರಾಸೆಯನ್ನು ಇಟ್ಟುಕೊಂಡು ನಾವು ಮುಂದೊಂದು ದಿನ ದುಃಖಕ್ಕೆ ಈಡಾಗ್ತಾ ಇದ್ದೇವೆ. ಇತ್ತೀಚಿನ ಘಟನೆಗಳನ್ನು ನಾವು ನೋಡಿದ್ದೀವಿ. ಆದ್ದರಿಂದ ಎಷ್ಟೋ ಜನಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಸಂಪೂರ್ಣ ಒಂದು ಪರಿಜ್ಞಾನವಿಲ್ಲದೆ, ಯಾಕಂತಂದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ಹಣ ಇಡ್ತೇವಂತಂದ್ರೆ ಒಂದು ವರ್ಷಕ್ಕೆ 1,00,000ಕ್ಕೆ 6,000 ರೂಪಾಯಿ ಕೊಡ್ತಾರೆ ಅವರು. ಭಾಳ ಕೋಆಪ್ರೇಟಿವ್ ಸೊಸೈಟಿ ಒಳಗೆ ಏನು ಮಾಡ್ತಾರೋ 8,000 ರೂಪಾಯಿ ಕೊಡ್ತಾರೋ, 9,000 ರೂಪಾಯಿ ಕೊಡ್ತಾರೋ, 10,000 ರೂಪಾಯಿ ಕೊಡ್ತಾರೋ. 10,000 ರೂಪಾಯಿ ಕೊಡುವಂಥ ಬ್ಯಾಂಕ್ಗಳು ಏನಿದಾವಲ್ಲ, 6ರಿಂದ 10,000 ಕೊಡುವಂಥ ಬ್ಯಾಂಕ್ಗಳು ಸ್ವಲ್ಪ ವಿಶ್ವಾಸಾರ್ಹತೆಗೆ ಸರಿ ಅದಾವಂತ ನಾವು ತಿಳ್ಕೊಂಡ್ರೂ ಕೂಡ ಇದಕ್ಕಿಂತ ಹೆಚ್ಚಿನ ಬಡ್ಡಿ ಆಸೆಗಾಗಿ ನಾವು ಎಲ್ಲರೂ ಹಣ ತೊಡಗಿಸಿದ್ವು ಅಂದ್ರೆ ಒಂದು ನಮಗೆ ಸಂಶಯದ ಕಣ್ಣು ಇದ್ದೇ ಇರಬೇಕು. ಆದ್ದರಿಂದ ಶರಣರ ಒಂದು ಚಿಂತನೆ ಏನಪ್ಪ ಅಂತಂದ್ರೆ ಕಡಬಡ್ಡಿ ವ್ಯವಹಾರಗಳನ್ನು ಮಾಡುವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ದವಪ್ಪ ಅಂತಂದರೂ ನಾವು ಬಡ್ಡಿ ತೊಗೋತವ ಅಂದಂಗನ ಅದು ಹೆಂಗಿರ್ತೈತೆ ಅಂದ್ರೆ ಒಂದು ರಾಷ್ಟ್ರೀಯ ನಿಯಮವನ್ನು, ಸರ್ಕಾರದ ನಿಯಮವನ್ನು ಅವಲಂಬಿಸಿರ್ತೈತೆ. ಇವತ್ತು ನಾವು ಬ್ಯಾಂಕ್ನಾಗ ಸಾಲ ತೊಗೊಂಡವು ಅಂತಂದರೂ ಅದು ಒಂದು ಸರ್ಕಾರದ ನಿಯಮವನ್ನು ಅವಲಂಬಿಸಿರ್ತೈತೆ. ಬಡ್ಡಿ ತೊಗೊಳ್ಳೋದು ಕೊಡೋದು ಏನತ್ತಲ್ಲ, ಅದು ಸಾಲ ಮಾಡಿದವಪ್ಪ ಅಂತಂದ್ರೆ ನಾವು ಅದರಿಂದ ಸಾಹುಕಾರ ಆಗಬೇಕು. ಸಾಲ ಕೊಟ್ಟಿದವಪ್ಪ ಅಂತಂದ್ರೆ ಇನ್ನೊಬ್ಬರು ಕಷ್ಟವನ್ನು ನೀಗಿಸಿದವು ಅನ್ನುವಂಥ ನಮಗೆ ಸಂತೃಪ್ತಿ ಇರಬೇಕು. ಅಂಥ ವ್ಯವಹಾರಗಳಲ್ಲಿ ನಾವು ತೊಡಗಬೇಕು. ಅತಿ ಆಸೆಗಾಗಿ ಬಡ್ಡಿ ಹಚ್ಕೊಡ್ತಾರಂತಂದ್ರೆ ನಾವೆಲ್ಲೂ ಬಲೆಗೆ ಬೀಳದೆ, ಸಿಲುಕಿ ಹಾಕಿಕೊಳ್ಳದೆ ನಮ್ಮ ಜೀವನವನ್ನು ಕಷ್ಟಮಯವಾಗಿ ಬಳಸಬಾರ್ದು. ಯಾಕಂತಂದ್ರೆ ಒಂದು ಮಾತಂತೂ ನಾನು ಕೊಂಡ್ಕೊಂಡಂಗೆ ಸತ್ಯ, ನಮ್ಮನ್ನು ಶ್ರೀಮಂತರು ಮಾಡೋಕ್ಕೆ ನಮ್ಮ ಮನೆ ಬಾಗಿಲಕ್ಕೆ ಯಾರೂ ಬರೋದಿಲ್ಲ. ಯಾಕಂತಂದ್ರೆ ನಮಗೆ ಅತಿಯಾಗಿ ಬೇಕಾದವರು, ಅತಿ ಹತ್ತಿರದವ್ರು ಇದ್ದಾರೋ, ಒಮ್ಮೊಮ್ಮೆ ನಮ್ಮ ಕಷ್ಟ ಕಾಲದೊಳಗೆ ಬರದೇ ಇರತಕ್ಕಂಥದ್ದವರು ತಮಗೆ ಬೇಕಾದಾಗ, ತಮಗೆ ಒಳಿತ ಉಂಟು ಬೇಕಾದಾಗ ನಮ್ಮ ಮನೆ ಬಾಗಿಲಿಗೆ ಬಂದ ಏನೋ ಒಂದು ಅವರು ಏಜೆಂಟ್ ರೀತಿ ಒಳಗೆ ಬಂದು ಅಥವಾ ನಮಗೆ ಸಹಾಯ ಮಾಡ್ತಾರೆ ಅನ್ನೋಂಥ ರೀತಿ ಒಳಗೆ ಬಂದು ನಿಮಗೆ ಅಷ್ಟು ಲಾಭ ಆಕತಿ, ಇಷ್ಟು ಲಾಭ ಆಕತಿ, ನೀವು ಹಣ ತೊಡಗಿಸ್ರಿ ಅಂತ ನಮಗೆ ಮುಂದೆ ಗೋಗರದ್ರೆ ಅದಕ್ಕೆ ನಾವು ಯಾವುದೇ ಕಾಲಕ್ಕೂ ಮರಳಾಗಬಾರ್ದು. ಯಾಕಪ್ಪ ಅಂತಂದ್ರೆ ನಾವು ದುಡಿಬೇಕು, ಊಟ ಮಾಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಇವತ್ತು ನಾವು ಬದುಕಾಕ ಒಂದು ತುತ್ತ ಅನ್ನ ಆದ್ರೆ ಸಾಕ, ಮಲಗಾಕ ಒಂದು ನೆರಳಾದ್ರೆ ಸಾಕ. ನಾವು ಎಂಥ ನೆರಳದೊಳಗೆ ಬದುಕಿದವು ಅನ್ನೋದು ಮುಖ್ಯ ಅಲ್ಲ, ನಾವು ಒಂದು ನೆರಳದೊಳಗೆ ಬದುಕಿದವು ಅನ್ನುವಂಥದ್ದು ಮುಖ್ಯ. ನಾ ಎಂಥ ಬಟ್ಟೆ ಹಾಕ್ಕೊಂಡನು ಅನ್ನುವಂಥದ್ದು ಮುಖ್ಯ ಅಂತ ತಿಳ್ಕೊಬಾರ್ದು. ಆದರೆ ಮಾನಕ್ಕಾಗಿ ಯಾವುದಾದ್ರೂ ಒಂದು ಬಟ್ಟೆ ಐತಲ್ಲ ಅನ್ನುವಂಥದ್ದನ್ನು ಸಮಾಧಾನ ಪಟ್ಕೊಳ್ಬೇಕು. ನಾನು ಒಂದು ವಾಹನವನ್ನು ತೆಗೆದುಕೊಂಡನಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಾಕ ನನಗೊಂದು ವಾಹನ ಐತನೋ ಸಂತೃಪ್ತಿ ಪಡಬೇಕು. ಆದರೆ ಎಂಥ ಕ್ವಾಲಿಟಿ ವಾಹನ ಅಂತಂತೇಳಿ ನಾವು ದುಃಖಕ್ಕೆ ಈಡಾಕಾಗಕ್ಕೆ ಹೋಗಬಾರ್ದು. ಅದಕ್ಕೆ ಶರಣರು ಹೇಳ್ತಾರಪ್ಪ ಅಂದ್ರೆ ನೋಡೋಣ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನು ಕಾಣೆ ಶಿವಚಿಂತೆ, ಶಿವಜ್ಞಾನಲ್ಲಿದ್ದವ್ರನ್ನ ಒಬ್ಬರನ್ನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅಂದ್ರೆ ನಾವು ಪ್ರಾಪಂಚಿಕ ಸುಖಭೋಗದೊಳಗನ ತೊಡಗಿದ್ದೀವಿ. ಇಲ್ಲಿ ಶಿವಚಿಂತೆ ಶಿವಜ್ಞಾನದೊಳಗೆ ನಾವು ಒಬ್ಬರನ್ನೂ ಕಾಣೆನೆಂದಾತಂದ್ರೆ ಇಲ್ಲಿ ಶಿವಚಿಂತೆ ಶಿವಜ್ಞಾನ ಅಂದ್ರೆ ಕೇವಲ ಭಗವಂತನ ತಪಸ್ಸನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಶಿವಚಿಂತೆ ಶಿವಜ್ಞಾನ ಅಂದ್ರೆ ಸತ್ಯದ ಮಾರ್ಗದೊಳಗಿರ್ತಕ್ಕಂಥವ್ರು, ಸನ್ಮಾರ್ಗದೊಳಗಿರ್ತಕ್ಕಂಥವ್ರು ಸಿಗೋದು ಬಹಳ ಕಠಿಣ ಅನ್ನುವಂಥ ಒಂದು ವಾಚವನ್ನು ಇಲ್ಲಿ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಜನ ತಿಳುವಳಿಕೆ ಹೇಳುವಂಥ ಗುರುಗಳನ್ನ ಅಥವಾ ಸರಳ ಜೀವನ ಮಾಡೋರನ್ನ
ಇಷ್ಟಪಡ್ತಿರೋದಿಲ್ಲ ಒಂದಷ್ಟು ಮಂದಿ. ಯಾಕಪ್ಪ ಅಂತಂದ್ರೆ ಅವರಿಂದ ಅವ್ರಿಗೆ ಲಾಭ ಹಾಕಿರೋದಿಲ್ಲ. ಅದಕ್ಕೆ ನಾವು ಹಣ ಕೊಟ್ಟವ್ರಷ್ಟೇ ನಮ್ಗೆ ಒಳ್ಳೆಯವ್ರಂತಲ್ಲ, ನಮ್ಮನ್ನು ಶ್ರೀಮಂತಿಕೆ ಮಾತು ಹೇಳಿದರಷ್ಟೇ ಒಳ್ಳೆಯವ್ರಂತಲ್ಲ. ಅದಕ್ಕೆ ಹಳ್ಳಿ ಒಳಗೆ ಒಂದು ಮಾತೈತಿ, ಬೈದು ಹೇಳ್ದವ ಬುದ್ಧಿ ಹೇಳ್ತಾನು, ನಕ್ಕೆ ಹೇಳ್ದವ ಏನು ಮಾಡ್ತಾನಪ್ಪ ಅಂತಂದ್ರೆ ಕೆಟ್ಟ ಹೇಳ್ತಾನಂತೈತಿ. ಅದಕ್ಕೆ ನಮಗೆ ಬೈದು ಹೇಳಿದವರು ಯಾಕೆ ಹೇಳಿದಾರ ಅಂತ ಅರ್ಥ ಮಾಡ್ಕೋಬೇಕು, ನಕ್ಕೆ ಹೇಳಿದವರು ಯಾಕೆ ಹೇಳಿದಾರ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಾಗ ಏನೂ ಅರ್ಥ ಆಗಲಿಲ್ಲ ಅಂತಂದರೂ ನಮ್ಮ ಸುತ್ತಮುತ್ತಲ ವಾತಾವರಣದಾಗ ಒಂದು ಸಮಾಜದೊಳಗೆ ಮಾತಾಡ್ತದೆ, ಆ ಮನುಷ್ಯ ಭಾಳ ಚಲೋಪ್ಪ, ಆ ಮನುಷ್ಯ ಭಾಳ ಚಲೋ ಅಂತ ಏನು 4 ಮಂದಿ ಮಾತಾಡ್ತಿರ್ತಾರಲ್ಲ, ಅಂಥವ್ರ ಜೋಡಿಯಾರ ಇರ್ಬೇಕು ನಾವು. ಕಡಿಕಟ್ಟ ಗುಡಿ ಒಳಗೆ, ಒಂದು ಸಮುದಾಯ ಭವನದೊಳಗೆ ಎಲ್ಲಾರ ಒಂದು ಸತ್ಸಂಗ ಕೂಡಿ ಒಂದು ಭಜನೆ ಮಾಡ್ತಿರ್ತಾರಂದ್ರೆ ಆ ಭಜನೆ ಸಂಪರ್ಕದ ಭಜನೆಯಾಗಿ ಕುಂಡ್ರಕ್ಕಾಗಿದ್ರು ಭಜನೆ ಮಾಡಿದ್ದು ಕೇಳುವಂಗಾರ ನಾವು ಕುಂಡ್ರಬೇಕು. ಯಾಕಂದ್ರೆ ಎಲ್ಲ ಜೀವನದ ಸಾರ ಸತ್ವವನ್ನು ಹೇಳುವಂಥ ಚಿಂತನೆಗಳು ಭಜನೆ ಒಳಗಿರ್ತಾವೆ, ಪುರಾಣದೊಳಗಿರ್ತಾವೆ, ಸತ್ಸಂಗದೊಳಗಿರ್ತಾವೆ. ನಾವು ಸನ್ಮಾರ್ಗದೊಳಗೆ ಇರಲಿಲ್ಲಪ್ಪ, ಸನ್ಮಾರ್ಗದೊಳಗೆ ಇದ್ದವ್ರ ಜೊತೆಯಾರ ನಾವು ಒಂದು ನೆರಳದೊಳಗಿದ್ದು ಅಂತಂದ್ರೆ ನಮಗೆ ಜಗತ್ತಿನ ಆಗು ಹೋಗು ಏನೆಲ್ಲ ಗೊತ್ತಾಕವು. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾವೇನು ಮಾಡ್ತಾರೋ ಅಕ್ಷರವಾದ ಜ್ಞಾನವನ್ನು ಪಡ್ಕೋಬೇಕು, ಶಿಕ್ಷಿತರಾಗಬೇಕು. ಅಥವಾ ಒಂದು ವೇಳೆ ನಾವು ಶಿಕ್ಷಕರಾಗುವಂಥ ಅವಕಾಶ ಇಲ್ಲ, ಶಿಕ್ಷಣವನ್ನು ಪಡ್ಕೊಳ್ಳೋಂಥ ಅವಕಾಶ ಇರಾಕಿಲ್ಲ ಅಂದರೂ ಶಿಕ್ಷಣ ಪಡೆದವರ ಕಾಲಾಳುಗಳಾಗಿದ್ದರೂ ಕೂಡ ನಮಗೆ ಅವ್ರು ಮೋಸ ಮಾಡ್ತಿರೋದಿಲ್ಲ. ಮತ್ತು ಈಗ ಮೋಸ ಮಾಡಿದವರೆಲ್ಲ ಶಿಕ್ಷಣ ಪಡ್ಕೊಂಡವರು ಇರ್ತಾವ್ರು, ಅವ್ರಿಗೆ ಸಂಸ್ಕಾರ ಇರೋದಿಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಏನಪ್ಪ ಅಂತಂದ್ರೆ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಕೇವಲ ಶಿಕ್ಷಣ ಅಂತಂದ್ರಲ್ಲಿ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಕೇವಲ ಹೀಗಾಗಿ ಏನಂತಲ್ಲ, ನಾವು ಒಂದು ಸನ್ಮಾರ್ಗದೊಳಗೆ ಇರಬೇಕು, ಮೋಸಕ್ಕೆ ಬಲಿ ಆಗಬಾರ್ದು. ನನ್ನೆಲ್ಲ ಹಿತೈಷಿ ಬಂಧುಗಳಿಗೆ ಎಲ್ಲರನ್ನೂ ನೇರವಾಗಿ ಮುಟ್ಟಾಕ ನನಗೆ ಆಗದಿದ್ದಕ್ಕೆ ನಾನು ಈ ಮೊಬೈಲ್ ಮೂಲಕ ತಿಳಿಸ್ತಾ ಇದ್ದೇನೆ. ಅತಿ ಆಸೆಗಾಗಿ ಯಾರೂ ಹೆಚ್ಚಿನ ಬಡ್ಡಿ ಆಸೆಗಾಗಿ ಎಲ್ಲಿಯೂ ತಮ್ಮ ಹಣವನ್ನು ತೊಡಗಿಸಬಾರದು ಅಂಥೇಳಿ ಎಲ್ಲರಿಗೂ ಶರಣಾರ್ಥಿಗಳು.